ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಮತ್ತೊಮ್ಮೆ ನಮ್ಮ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ನೀರಿಟ್ಟಿದ್ದೀವಿ, ಅಂದರೆ ರೊಟ್ಟಿ ಮಾಡೋದಕ್ಕೆ. ನೀರು ಕಾದಾದ ನಂತರ ನಮ್ಮ ಮನೆಯವರು ಅದನ್ನ ತೊಗೊಂಡೋಗಿ ಹಿಟ್ಟು ಕಲಿಸ್ತಾರೆ. ಇದು ನಮ್ಮ ಬೆಳಗಿನ ಕೆಲಸ ಶುರುವಾಗೋದು ಈ ಒಂದು ಕೆಲಸದಿಂದ. ನಾವು ನೀರನ್ನು ಗ್ಯಾಸ್ ಮೇಲೆ ಇಡ್ತೀವಿ. ಸೊ ಅದು ಬಿಸಿಯಾಗಿ ಕುದಿ ಬರೋ ಅಷ್ಟೊತ್ತಿಗೆ ನಮ್ಮ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡ್ಕೋತೀವಿ. ಸೊ ತುಂಬ ದಿನ ಆಗಿತ್ತು ನಾನು ಡೈಲಿ ವ್ಲಾಗನ್ನು ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗನ್ನು ನಾನು ಮಾಡ್ತಾ ಇರ್ತೀನಿ, ಆದರೆ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಲಾಂಗ್ ವೀಡಿಯೋಗಳನ್ನು ನಾನು ಮಾಡಿರಲಿಲ್ಲ, ತುಂಬ ದಿನ ಆಯಿತು. ಹಾಗಾಗಿ ಇವತ್ತು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಮುಂದೆ ಡೈಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮ್ಮ ಸಪೋರ್ಟ್ ಇದ್ದರೆ ಡೈಲಿ ವ್ಲಾಗ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ. ಯಾಕಂದರೆ ನಾವು ಡೈಲಿ ಬಿಸ್ನೆಸ್ಸಲ್ಲೇ ಮುಳುಗಿರ್ತೀವಿ, ಅಂದರೆ ಅದೇ ಕೆಲಸನೇ ನಮಗೆ ಸಾಕಾಗಿರುತ್ತೆ. ಅದರಲ್ಲೂ ವೀಡಿಯೋ ಮಾಡಿಕೊಂಡು ಕೆಲವರಿಗೆ ಇದರಿಂದ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ನೋಡಿ ಕೆಲವೊಬ್ಬರು ಕೂಡ ಕಲಿತಾರೆ ಅನ್ನೋ ಉದ್ದೇಶದಿಂದ ನಿಮ್ಮಿಂದ ನಮಗೆ ಸಪೋರ್ಟ್ ಸಿಕ್ಕರೆ ಖಂಡಿತವಾಗ್ಲೂ ನಾವು ವೀಡಿಯೋವನ್ನು ಮಾಡ್ತಿರ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಶೇರ್ ಮಾಡಿ. ಏನೇ ಅನಿಸಿಕೆಗಳಿದ್ರೂ ಕಮೆಂಟ್ ಮಾಡ್ಬೋದು. ಹಾಗೆ ಏನೇ ಡೌಟ್ಸ್ ಇದ್ದರೂ ನಮ್ಮ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ, ಕಾಲ್ ಮಾಡಿ ಮಾತಾಡಿ. ಸೊ ಬನ್ನಿ ವ್ಲಾಗನ್ನು ಶುರು ಮಾಡೋಣ. ಎಂದಿನಂತೆ ಇವತ್ತು ಕೂಡ ನಾವು ರೊಟ್ಟಿ ಮಾಡೋದಕ್ಕೆ ಶುರು ಮಾಡಿದ್ವಿ. ತುಂಬ ಆರ್ಡ್ರಸ್ ಇದ್ದಾವೆ. ಸೊ ಈ ಕಡೆ ಚೀಲದಲ್ಲಿರೋ ಹಿಟ್ಟುಗಳೆಲ್ಲ ಆರ್ಡ್ರ್ ಬಂದಿರೋದು. ಹಾಗೆ ಅಂದರೆ ಅವ್ರು ಸ್ವಲ್ಪ ಲೇಟಾಗಿ ಕೊಟ್ಟರೆ ನಡೆಯುತ್ತೆ. ಹಾಗಾಗಿ ನಮ್ಮ ಹಿಟ್ಟಿನಿಂದ ನಾವು ಮಾಡ್ತಾಯಿದ್ದೀವಿ. ತುಂಬ ಆರ್ಡ್ರಸ್ ಎಲ್ಲ ಇದ್ದಾವೆ. ಅಂದರೆ ನಾವು ಡೈಲಿ ಕೊಡ್ತಾ ಇರ್ತೀವಲ್ವ ರೊಟ್ಟಿನ, ಅವ್ರಿಗೆ ಕೊಡಬೇಕಾಗಿರುತ್ತೆ. ಅವರಿಗೆ ನಮ್ಮ ಹಿಟ್ಟಿಂದನೇ ನಾವು ಮಾಡಿಕೊಡ್ಬೇಕು. ಹಾಗಾಗಿ ಮಾಡ್ತಾ ಇರೋದು. ಇವತ್ತು ಒಬ್ಬರೇ ಬರ್ತಾಯಿದ್ದಾರೆ ಕೆಲಸಕ್ಕೆ, ಯಾಕಂದರೆ ಇನ್ನೊಬ್ಬರು ಸ್ವಲ್ಪ ಅವ್ರದ್ದು ಪರ್ಸ್ನಲ್ ಕೆಲಸ ಇರೋದಕ್ಕೆ ರಜೆ ಹಾಕಿದ್ದಾರೆ. ಇಲ್ಲಿ ಈಗ ನಮ್ಮ ಮನೆಯವರು ರೊಟ್ಟಿ ಪ್ಯಾಕ್ ಮಾಡ್ತಾ ಇದ್ದಾರೆ. ನಿನ್ನೆ ಉಳಿದಿತ್ತು ಒಂದು 100 ಅಥವಾ 150 ರೊಟ್ಟಿ ಇರ್ಬೋದೇನೋ ಬಹುಶಃ. ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಕೊಟ್ಟು ಬರ್ತಾರೆ. ಹಾಗೆ ಮೈಸೂರಿಗೆ ಒಂದು ಪಾರ್ಸೆಲ್ ಕೊಡೋದಿತ್ತು, ನೋಡ್ಬೋದು ಪ್ಯಾಕ್ ಎಲ್ಲ ಆಗಿದೆ, ಅದನ್ನು ಕೂಡ ಕೊಡಬೇಕು. ಈ ರೂಮ್ ಪೂರ್ತಿ ನಾವು ರೊಟ್ಟಿ ಇಡೋದಕ್ಕೆ ಮತ್ತು ರೊಟ್ಟಿಗೆ ಬೇಕಾಗಿರುವಂಥ ಪ್ಯಾಕಿಂಗ್ ಕವರ್ಸು ಮತ್ತು ಪೇಪರ್ಸು ಎಲ್ಲನೂ ಈ ಒಂದು ರೂಮ್ನ ನಾವು ಸಪ್ರೇಟಾಗಿ ರೊಟ್ಟಿಗೆ ಅಂತಲೇ ಬಿಟ್ಬಿಟ್ಟಿದ್ದೀವಿ. ಸೊ ಇದನ್ನು ನಾವು ಯೂಸ್ ಮಾಡಲ್ಲ. ನಾವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಹಾಗೆ ಯೂಟ್ಯೂಬಲ್ಲಿ ನಾವು ನಮ್ಮ ಬಿಸ್ನೆಸ್ ಬಗ್ಗೆ ವಿಡಿಯೋ ಮಾಡಿದಾಗಿನಿಂದ ನಮಗೆ ಗೊತ್ತಿರಲಿಲ್ಲ ಈ ಒಂದು ರೊಟ್ಟಿ ಬಿಸ್ನೆಸ್ಸನ್ನು ಎಷ್ಟೊಂದು ಜನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ತುಂಬ ಜನ ಫೋನ್ ಮಾಡ್ತಾರೆ, ಅಂದರೆ ರೊಟ್ಟಿ ಬಿಸ್ನೆಸ್ ಮಾಡ್ತಿರೋರು, ಮಾಡಬೇಕು ಅಂತ ಅಂದ್ಕೊಂಡಿರೋರು. ನಾವಂತೂ ಶಾಕ್ ಆಗಿಬಿಟ್ಟಿದ್ದೀವಿ. ಯಾಕಂದರೆ ಇಷ್ಟೊಂದೆಲ್ಲ ಸ್ಪ್ರೆಡ್ ಆಗಿದೆಯಾ, ಅಥವಾ ಇಷ್ಟೊಂದು ಜನ ಈ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರಾ ಅಂತ ನಿಜವಾಗ್ಲೂ ಖುಷಿ ಆಗುತ್ತೆ. ಹಾಗೆ ಬಿಸ್ನೆಸ್ ಮಾಡೋರಿಗೆ ಗೊತ್ತು ಬಿಸ್ನೆಸ್ನ ಕಷ್ಟ ಏನು ಅಂತ. ಬೆಳಗ್ಗೆ ಎದ್ದಾಗಿನಿಂದ ಸಂಜೆವರೆಗೂ ಕೆಲಸ ನಾವು ಮಾಡ್ತಾ ಇರ್ತೀವಿ. ಸೊ ಇದು ಅಂತ ಒಂದೇ ಅಲ್ಲ, ಪ್ರತಿಯೊಬ್ಬರು ಅವ್ರದ್ದೇ ಆದ ಕೆಲಸ ಮತ್ತು ಬಿಸ್ನೆಸ್ ಆಗಿರ್ಬೋದು, ವೃತ್ತಿ, ಸೊ ಅವ್ರದ್ದೇ ಆದ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇವಾಗ ಸ್ವಲ್ಪ ಸಿಲಿಂಡರ್ ಪ್ರಾಬ್ಲಮ್ ಆಗಿದೆ ಎಲ್ಲ ಕಡೆ, ನಿಮಗೆ ಗೊತ್ತಿರುವಂಥ ವಿಷಯನೇ. ಅದು ಒಂದು ಬಿಟ್ಟರೆ ನಮ್ಮ ಬಿಸ್ನೆಸ್ ನಾವು ಸ್ಟಾಪ್ ಮಾಡಿಲ್ಲ. ತೀರಾ ನಮಗೆ ಸಿಲಿಂಡರ್ ಸಿಕ್ಕೇ ಇಲ್ಲ ಅಂದಾಗ ನಾವು ಅವತ್ತೊಂದು ದಿನ ರಜೆ ಹಾಕಿರ್ತೀವಿ. ಬಿಟ್ಟರೆ ಆರ್ಡ್ರಸ್ ತುಂಬ ಬರ್ತಾಯಿದೆ. ಹಾಗೆ ತುಂಬ ಜನ ಫೋನ್ ಮಾಡ್ತಾರೆ, ರೊಟ್ಟಿಗೆ ನಮಗೆ ಕೊಡೋದಕ್ಕಾಗ್ತಾಯಿಲ್ಲ, ಯಾಕಂದರೆ ಸಿಲಿಂಡ್ರ್ ಸಮಸ್ಯೆ ಇದೆ. ಹಾಗಾಗಿ ಇನ್ನೂ ಯಾರಿಗೆಲ್ಲ ರೊಟ್ಟಿ ಬೇಕಿದ್ದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಎಲ್ಲೇ ಇದ್ದರೂ ನಾವು ರೊಟ್ಟಿಯನ್ನು ಕಳಿಸ್ತೀವಿ. ಅಲ್ಲಿ ಬಸ್ಸಿನ ವ್ಯವಸ್ಥೆ ಇದ್ದರೆ ಖಂಡಿತ ನಾವು ನಿಮಗೆ ರೊಟ್ಟಿಯನ್ನು ಕಳಿಸ್ತೀವಿ. ನಾವು ಜೋಳದ ರೊಟ್ಟಿಯನ್ನು ಮಾಡ್ತೀವಿ. ಅದರ ಜೊತೆಗೆ ಬೇಕಿದ್ದರೆ ಸಜ್ಜಿ ರೊಟ್ಟಿ ಕೂಡ ಮಾಡಿ ಕೊಟ್ಟು ಕಳಿಸ್ತೀವಿ. ಇನ್ನು ಇದರ ಜೊತೆಗೆ ನಾವು ಹೊಸದಾಗಿ ಚಟ್ನಿ ಪುಡಿಗಳನ್ನು ಕೂಡ ಮಾಡೋದಕ್ಕೆ ಶುರು ಮಾಡಿದ್ದೀವಿ. ಮನೆಯಲ್ಲೇ ಹೋಮ್ ಮೇಡು. ಸೊ ನಾವು ಅದರಲ್ಲಿ ಬೇರೆ ಏನೂ ಯೂಸ್ ಮಾಡದೆ ಉತ್ತರ ಕರ್ನಾಟಕ ಶೈಲಿಯ ಚಟ್ನಿ ಪುಡಿಗಳನ್ನು ಮಾಡ್ತಾಯಿದ್ದೀವಿ ಮನೆಯಲ್ಲೇ. ಅದ್ರ ಬಗ್ಗೆ ನಾನು ಇನ್ನೂ ಹೆಚ್ಚಿನ ವೀಡಿಯೋಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಮ್ಮ ಅಮ್ಮನೇ ಮಾಡ್ತಾರೆ. ಅವರು ಅದರಲ್ಲಿ ತುಂಬ ಸ್ಪೆಷಲ್ಲು, ಅಂದರೆ ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡ್ತಾರೆ ಅವರು. ಹಾಗಾಗಿ ಅವ್ರ ಕೈಯಿಂದನೇ ನಾನು ಮಾಡಿಸ್ತಾ ಇದ್ದೀನಿ. ಯಾಕಂದರೆ ಆಲ್ರೆಡಿ ತುಂಬ ಜನ ಫ್ಯಾನ್ಸ್ ಇದ್ದಾರೆ ನಮ್ಮಮ್ಮ ಮಾಡುವಂಥ ಚಟ್ನಿ ಪುಡಿಗಳಿಗೆ. ಹಾಗಾಗಿ ಎಲ್ರಿಗೂ ಅದು ತಲುಪಲಿ ಅನ್ನೋ ಉದ್ದೇಶದಿಂದ ರೊಟ್ಟಿ ಜೊತೆಗೆ ಏನು ಸ್ಪೆಷಲ್ ಇಲ್ವಾ ಅಂತ ತುಂಬ ಜನ ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇರ್ತಾರೆ, ಚಟ್ನಿ ಪುಡಿ ಸಿಗುತ್ತಾ, ಪುಡಿ ಸಿಗುತ್ತಾ ಅಂತೆಲ್ಲ. ಹಾಗಾಗಿ ತುಂಬ ಜನರ ಬೇಡಿಕೆ ಮೇರೆಗೆ ನಾವು ಈ ಒಂದು ಚಟ್ನಿ ಪುಡಿಗಳನ್ನು ಕೂಡ ಶುರು ಮಾಡಿದ್ದೀವಿ. ಈಗ ಆಲ್ರೆಡಿ ತುಂಬ ಜನ ತೊಗೊಳ್ತಾ ಇದ್ದಾರೆ. ನಿಮಗೂ ಬೇಕಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರೊಟ್ಟಿ ಜೊತೆಗೆ ಚಟ್ನಿ ಪುಡಿಯನ್ನು ಕೊಟ್ಟು ಕಳಿಸ್ತೀವಿ. ಒಮ್ಮೆ ತರಿಸಿ ನಮ್ಮನ್ನು ಟ್ರಸ್ಟ್ ಮಾಡಿ
ತರಿಸಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಿಮಗೇ ಗೊತ್ತಾಗುತ್ತೆ ಅದು ಟೇಸ್ಟ್ ಹೇಗಿರುತ್ತೆ ಅಂತ. ತುಂಬ ಜನ ಇನ್ನೇನು ಕೇಳ್ತಾರೆ ಅಂದರೆ ಫೋನ್ ಮಾಡಿ, ನಿಜವಾಗ್ಲೂ ಅದೇ ಥರ ಇರುತ್ತಾ ರೊಟ್ಟಿ ನೀವು ಮಾಡ್ತಾ ಇರ್ತೀರಲ್ಲ, ನಮ್ಗೆ ಕಳಿಸ್ದಾಗ ಅದೇ ಥರ ಇರುತ್ತಾ ಅಂತೆಲ್ಲ. ನಿಜವಾಗ್ಲೂ ಅದೇ ಥರ ಇರುತ್ತೆ. ನಾವು ಇವತ್ತೊಂದಿನ ಮಾಡೋದು ಬೇರೆ, ಇನ್ನೊಂದು ದಿನ ಮಾಡೋದು ಬೇರೆ ಥರ ಮಾಡೋದು ಅದೆಲ್ಲ ಮಾಡೋದಿಲ್ಲ. ಸೇಮ್ ಟೇಸ್ಟ್, ಸೇಮ್ ಕ್ವಾಲಿಟಿ, ಸೇಮ್ ರೊಟ್ಟಿ, ಅದೇ ರೊಟ್ಟಿ ಎಲ್ಲರಿಗೂ ಕಳಿಸ್ತೀವಿ. ನಮ್ಮನ್ನು ನಂಬಿ ನಿಜವಾಗ್ಲೂ ಆರ್ಡರ್ ಮಾಡೋರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ನಾನು ನನ್ನ ಮಗಳು ಓಡಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇವತ್ತು ಒಬ್ಬರೇ ಬಂದಿದ್ದಾರೆ ರೊಟ್ಟಿ ಬೇಯಿಸೋದಕ್ಕೆ. ಇನ್ನೊಬ್ಬರು ಸ್ವಲ್ಪ ಪರ್ಸ್ನಲ್ ಕೆಲಸ ಇರೋದ್ರಿಂದ ಅವರು ರಜೆ ಹಾಕಿದ್ದಾರೆ. ಹಾಗಾಗಿ ನಾನು ಸುನಿ ಇವತ್ತು ಅಂದರೆ ನಮ್ಮ ಮನೆಯವರು ರೊಟ್ಟಿ ತೆಗಿಸ್ಬೇಕಾಗಿತ್ತು. ಅವರು ಬೇಯಿಸ್ತಾರೆ. ನನ್ನ ಮಗಳು ಯಾವ ಕೆಲಸನೂ ಮಾಡೋದಕ್ಕೆ ಬಿಡಲ್ಲ, ಅಂದರೆ ಮಷಿನ್ ಹತ್ರ ನನಗೆ ಮನೆ ಕೆಲಸನೂ ಮಾಡೋದಕ್ಕೆ ಬಿಡಲ್ಲ. ಅವಳ ಜೊತೆನೇ ಆಟ ಆಡ್ಕೊತ ಕೂತ್ಕೋಬೇಕು ನಾನು. ಸೊ ಹಾಗಾಗಿ ಅವಳನ್ನ ರಂಸಿ ನಾವು ಎಲ್ಲಿ ಕರ್ಕೊಂಡು ಬಂದು ಅವಳಿಗೆ ಬೇಕಾಗಿರುವಂಥ ಎಲ್ಲ ವಸ್ತುಗಳನ್ನು ಕೊಟ್ಟು, ಅಂದರೆ ಅಡುಗೆ ಮನೆಯದು ಅವಳು ಪ್ಲೇಟು, ಸ್ಪೂನು, ಮಿಕ್ಸರು, ಅದು ಇದು ಎಲ್ಲ ತೊಗೊಂಡು ಅಲ್ಲಿ ಕೂತ್ಕೋತಾಳೆ. ಅವಳಿಗೆ ಆಟ ಆಡೋದಕ್ಕೆ ಬಿಡಬೇಕು ನಾವು. ಸೊ ಅವಳನ್ನ ಕೂರಿಸ್ಕೊಂಡು ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಈಗ ರೊಟ್ಟಿ ತೆಗಿತಾ ಇದ್ದೀವಿ. ಸೊ ಈ ಥರ ಅಂದರೆ ರೊಟ್ಟಿ ಬೇಯಿಸೋರು ಇದ್ದರೆ ಅವರೇ ತಕ್ಕೊಂಡು ಅವರೇ ಮಾಡಿ ಹೋಗ್ತಾರೆ. ತುಂಬ ಆರ್ಡರ್ಸ್ ಇದ್ದರೆ ನಮ್ಮ ಮನೆಯವರು ತೆಗಿಸ್ತಾರೆ. ಇನ್ನೂ ತುಂಬ ಆರ್ಡರ್ಸ್ ಇದ್ದರೆ ನಾನು ನಮ್ಮ ಮನೆಯವರು ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸಿ ನಾವು ತೆಗಿತೀವಿ. ಬಟ್ ಇವತ್ತು ಅವಳು ಹೋಗ್ತಾನೆ ಇರಲಿಲ್ಲ ಅಮ್ಮನ ಮನೆಗೆ. ಹಾಗಾಗಿ ಅವಳನ್ನ ಕೂರಿಸ್ಕೊಂಡು ಆಟ ಆಡಿಸ್ತಾ ತೆಗಿಸ್ತಾ ಇದ್ದೀವಿ. ಸೊ ಈ ಥರನೂ ಇರುತ್ತೆ ನಮ್ಮ ರೊಟ್ಟಿ ಬಿಸ್ನೆಸ್ಸು ಅಂತ ನಾನು ಈ ಒಂದು ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಇವಳು ನನಗೆ ರೊಟ್ಟಿ ತೆಗಿಯೋಕ್ಕೂ ಬಿಡಲ್ಲ. ಅಲ್ಲಿ ಒಟ್ಟಿನಲ್ಲಿ ನಾನು ರೊಟ್ಟಿ ಮಷಿನ್ ಹತ್ರ ಹೋಗಲೇಬಾರ್ದು. ಅವಳ ಹತ್ರನೇ ಈ ಥರ ಕೂತ್ಕೊಂಡು ಆಟ ಆಡಿಸ್ಬೇಕು ಅವಳಿಗೆ. ಆದರೂ ಏನಾದರೂ ಹೇಳಿ ರಂಸಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಇವತ್ತು ಬೇಗ ಮುಗಿಯಲ್ಲ. ಸೊ ಹಾಗಾಗಿ ಸೋನು ಏನಿಲ್ಲ, ಒಂದು 10 ನಿಮಿಷ ಅಷ್ಟೇ. ನಿಂಗೆ ಟಿಫನ್ ಮಾಡಿಸ್ತೀನಿ ಮತ್ತು ನಿಂಗೆ ಆಟ ಆಡಿಸ್ತೀನಿ. ನೋಡಿಲ್ಲಿ ನನ್ನ ಪಕ್ಕದಲ್ಲೇ ಕೂರಿಸ್ಕೊತೀನಿ. ಪ್ಲೀಸ್, ಇವತ್ತೊಂದೇ ದಿನ. ಇವತ್ತು ಶಶಿಕಲಾ ಆಂಟಿ ಬಂದಿಲ್ಲ. ಇಲ್ಲ ಬಿಡು, ಹೋಗಲ್ಲ ಬಿಡು, ಸುಮ್ಮನೆ ಕಾಮಿಡಿ ಮಾಡಿದ್ದು. ಓಕೆ ಫ್ರೆಂಡ್ಸ್, ಈಗ ಎಲ್ಲ ಬಟ್ಟೆನ ಮಡಚಿಟ್ಟು ಎಲ್ಲ ಇಟ್ಬಿಟ್ಟು ಆಮೇಲೆ ಸಿಗ್ತೀನಿ. ಬಾಯ್. ಅಳ್ಬೇಡ ಬಿಡು ಸೋನು. ಇಲ್ಲ ಬಿಡು, ತಗ್ಸಲ್ಲ. ನಿನ್ನ ಫ್ರೆಂಡ್ಸ್ ಬಂದರೆ ತೆಗಿಲ್ಲ? ನಿನ್ನ ಫ್ರೆಂಡ್ಸ್ ಜೊತೆ ಆಡ್ತೀಯಾ? ಅವಾಗ ತೆಗಿಬೋದಾ? ಬಟ್ಟೆ ಮಡಚಿದ್ದೆಲ್ಲ ಆಯಿತು. ನನ್ನ ಮಗಳು ಪೇಂಟಿಂಗ್ ಮಾಡ್ತಾಯಿದ್ದಾಳೆ ಆಟ ಸಾಮಾನೆಲ್ಲ ಹಾಡಿಕೊಂಡು. ಸೊ ರೊಟ್ಟಿ ಕೂಡ 1-2 ಪ್ಲೇಟ್ ತೆಗ್ಸಿದ್ದೀವಿ. ಹೊರಗಡೆ ಹೋಗೋದಿತ್ತು, ಹಾಗಾಗಿ ಹೋಗಿ ಬರ್ತೀವಿ. ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀವಿ. ಹಾಗೆ ಸ್ವಲ್ಪ ಕೆಲಸ ಇತ್ತು ಅಂಥೇಳಿ ಮುಗಿಸ್ಕೊಂಡು ಬಂದ್ವಿ. ಅದಾದಮೇಲೆ ಮತ್ತೆ ನನ್ನ ಮಗಳನ್ನ ಇಲ್ಲಿ ಕೂರಿಸ್ಕೊಂಡು ಅವಳ ಜೊತೆ ಆಟ ಆಡಿಸ್ಕೊಂಡು ರೊಟ್ಟಿನ ತೆಗಿತಾ ಇದ್ದೀವಿ. ಇದು ಯಾಕಂದರೆ ಒಬ್ರು ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಇಬ್ಬರಾದರೂ ಅಟ್ಲೀಸ್ಟ್ ಇರಬೇಕು. ಆವಾಗ ನಾನು ಸ್ವಲ್ಪ ಫ್ರೀ ಇರ್ತೀನಿ ಅಂತ ಹೇಳ್ಬೋದು. ನೋಡ್ಬೋದು ಎಲ್ಲಿ ಕೂತಿದ್ದಾಳಂತ. ಏನು ಬಿಡಿಸಿದ ಸೋನು? ಏನದು? ಅದು ಗೊತ್ತು. ಏನದು ನೀನು ಬಿಡಿಸಿರೋ ಚಿತ್ರದ ಹೆಸರೇನು? ಬಾವುಟ. ಸೂಪರ್, ಚೆನ್ನಾಗಿದೆ. ಸೊ ಇವತ್ತು ನಾವು 7:30ಗೆ ಶುರು ಮಾಡಿ 3 ಗಂಟೆಗೆ ಮುಗಿಸ್ಬಿಟ್ವಿ. ಯಾಕಂದರೆ ಒಬ್ಬರೇ ಇದ್ದರು. ಸೊ ಹಾಗಾಗಿ ಸ್ವಲ್ಪನೇ ಮಾಡಿಸಿದ್ವಿ. ಅದಾದಮೇಲೆ ಒಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ದೆ, ಲೇಟ್ ಆಯಿತು ಅಂಥೇಳಿ. ಸೊ ಅಂದರೆ ನಾವು ಇವತ್ತು ಮಾಡಿರುವಂಥ ರೊಟ್ಟಿಗಳು ಆಲ್ಮೋಸ್ಟ್ ಇವತ್ತೇ ಸೇಲ್ ಆಗಿಬಿಡುತ್ತೆ ನಮಗೆ. ಯಾಕಂದರೆ ಅಂದ್ರೂ ಇನ್ನೂ ಪೆಂಡಿಂಗ್ ಎಲ್ಲ ಇರುತ್ತೆ. ಅದರಲ್ಲೂ ಬೇರೆ ಸಿಲಿಂಡ್ರು ಮತ್ತು ಈ ಥರ ರಜೆಗಳಾಗೋದ್ರಿಂದ ಸ್ವಲ್ಪ ನಮಗೆ ಇವು ಡಬಲ್ ಕೆಲಸ ಆಗಿಬಿಡುತ್ತೆ. ಇವತ್ತಿಂದು ಕಂಪ್ಲೀಟ್ ಆಗಲಿಲ್ಲ ಅಂದರೆ ರೊಟ್ಟಿ ನಮ್ಮದು, ಅದನ್ನು ನಾಳೆಗೆ ಡಬಲ್ ಕೆಲಸ ಆಗಿಬಿಡುತ್ತೆ. ಅದಾದಮೇಲೆ ಅವರು ಹೋದಾದಮೇಲೆ ಸ್ವಲ್ಪ ನಾವು ಮನೆಯಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಯಾಕಂದರೆ ನಮ್ಮ ಮನೆಯವರು ಇನ್ನೇನು ರೊಟ್ಟಿ ಕೊಡೋದಕ್ಕೆ ಹೋಗಬೇಕು. ಅಷ್ಟರಲ್ಲಿ ಅವರು ಸ್ವಲ್ಪ ಹೊತ್ತು ಮಗಳನ್ನ ಆಟ ಆಡಿಸ್ಕೊಂಡು ಸ್ವಲ್ಪ ಊಟ ಮಾಡಿಕೊಂಡು ಅವರು ಹೋಗ್ತಾರೆ. ಸೊ ಇವತ್ತಿನ ಇದು ವ್ಲಾಗು. ಸೊ ಡೈಲಿ ಒಂದೇ ಥರ ಇರಲ್ಲ.
ಬೇರೆ ಬೇರೆ ಥರ. ಯಾಕಂದರೆ ಒಂದಿನ ನಾವು ಫುಲ್ ಡೇ ಕೆಲಸ ಮಾಡ್ತೀವಿ. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಶುರುವಾದರೆ ನಾವು ಮಲಗೋದು ಸೀದಾ 11 ಗಂಟೆಗೆ. ಆ ಥರ ಕಂಟಿನ್ಯೂ ಕೆಲಸ ಕೂಡ ಇರುತ್ತೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನಮಗೆ. ಈಗ ನಮ್ಮ ಮನೆಯವ್ರು ರೊಟ್ಟಿ ಕೊಡೋಕೆ ಹೋದರು, ಲಾಸ್ಟ್ ರೊಟ್ಟಿ. ಅದಾದಮೇಲೆ ನಮ್ಮ ತಮ್ಮ ನನ್ನ ಮಗಳನ್ನ ಅಮ್ಮನ ಮನೆಗೆ ಕರ್ಕೊಂಡು ಹೋದ. ಈಗ ನನ್ನ ಸ್ವಲ್ಪ ಕ್ಲೀನಿಂಗು, ಮನೆ ಕ್ಲೀನಿಂಗು ಅದು ಇದು ಸ್ವಲ್ಪ ಕೆಲಸಗಳೆಲ್ಲ ಇರುತ್ತೆ, ಅದು ಮಾಡ್ಕೊತೀನಿ. ಸೊ ಇವತ್ತು ನೋಡ್ಬೋದು ನೀವು, ಇವತ್ತಿನ ರೊಟ್ಟಿ ಫುಲ್ ಖಾಲಿಯಾಗಿದೆ, ನೋಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.